ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದರೋಡೆ, 4 ಸುಲಿಗೆ ಪ್ರಕರಣ ಹಾಗೂ 3 ಮನೆಗಳವು ಸೇರಿದಂತೆ ಒಟ್ಟು 8 ಪ್ರಕರಣಗಳಲ್ಲಿ 5 ಜನರನ್ನು ಬಂಧಿಸಿ ಅವರಿಂದ ರೂಪಾಯಿ 59.60 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿದ್ದಾರೆ. ಜೂನ್ 1ರಿಂದ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ಜೀವನ ಸಂಗಾತಿಯನ್ನು ಹೊಂದಿಸಿಕೊಳ್ಳುವ ವೇದಿಕೆ ಇದಾಗಿರುತ್ತದೆ. ಕಕ್ಕೇರಿ ಚಂದ್ರಶೇಖರ್. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ದಲಿತ ವಿರೋಧಿ ಎಂದು ಸುಳ್ಳು ಆರೋಪ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. 18-19ರಂದು ಜಗನ್ನಾಥ ಮಂದಿರದಲ್ಲಿ ಅಮೋಘ್ಲೀಲ್ ಅವರ ಕಾರ್ಯಕ್ರಮ. ರಾಮಕೃಷ್ಣನ್ ಸಾಳೆ. ಮಂಗಳೂರಿನ ಮಧ್ವ ಗ್ರಾಮಕ್ಕೆ ಭೇಟಿ ನೀಡಿ ಪಾಲಕರಿಗೆ ಸಾಂತ್ವನ. ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಕ್ಯಾಮ್ ಅವರು 1 ಲಕ್ಷ ರೂಪಾಯಿ ನೆರವು. ಸಾಹಿತ್ಯ ರತ್ನ ಅಣ್ಣಭಾವು ಸಾಠೆ ಟ್ರಸ್ಟ್ ಹಾಗೂ ಚಂದ್ರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪತ್ರಕರ್ತ ಹಾಜಿ ಪಾಷರಿಗೆ ದತ್ತಿ ನಿಧಿ ಪ್ರಶಸ್ತಿ ಅಭಿನಂದನೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ದರೋಡೆ, ಸುಲಿಗೆ ಹಾಗೂ ಮನೆಗಳು ಪ್ರಕರಣವನ್ನು ಭೇದಿಸಿರುವ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅವರಿಂದ ರೂಪಾಯಿ 59.60 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿದ್ದಾರೆ. ಮಾರ್ಚ್ 25ರಂದು ನಡೆದ 3 ಮನೆಗಳ್ಳತನ ಪ್ರಕರಣಗಳಲ್ಲಿ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು 35 ಗ್ರಾಂ ಬೆಳ್ಳಿ ಚಿನ್ನಾಭರಣ, 50 ಗ್ರಾಂ ಬೆಳ್ಳಿಯ ಆಭರಣಗಳು, ಕೃತ್ಯಗೊಳಿಸಿದ ಬೈಕ್ ಸೇರಿದಂತೆ ಒಟ್ಟು ರೂಪಾಯಿ 32.80 ಲಕ್ಷ ಮೌಲ್ಯದ ವಸ್ತು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಆರೋಪಿತರಿಗೆ ಕೊಟ್ಟ ಮಾಹಿತಿ ಆಧರಿಸಿ 132 ಗ್ರಾಂ ಚಿನ್ನಾಭರಣ, 480 ಗ್ರಾಂ ಬೆಳ್ಳಿ ಆಭರಣ, ಕೃತ್ಯಕ್ಕೆ ಉಪಯೋಗಿಸಿದ ಮಾರುತಿ ಈಕೋ ವಾಹನ, 1 ನಕಲಿ ಪಿಸ್ತೂಲ್ ಸೇರಿದಂತೆ ಒಟ್ಟು ರೂಪಾಯಿ 14.90 ಲಕ್ಷ ಮೌಲ್ಯದ ವಸ್ತು ರಿಕವರಿ ಮಾಡಲಾಗಿದೆ ಎಂದು ವಿವರಿಸಿದರು. ಏಪ್ರಿಲ್ 26ರಂದು ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಜ್ಯೋತಿಲತಾ ಅವರ ಮನೆಗೆ ನುಗ್ಗಿ ರೂಪಾಯಿ 15.55 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಡಕಾಯಿತಿ ಮಾಡಿದ್ದ ಪ್ರಕರಣ ಸಂಬಂಧ ತಾಲೂಕಿನ ಹೊನ್ನಿಕೇರಿ ಬಳಿ ಮೇ 2ರಂದು 3 ಬಂಧಿಸಲಾಗಿದೆ. ಆರೋಪಿತರು ಕೊಟ್ಟ ಮಾಹಿತಿ ಆಧರಿಸಿ 132 ಗ್ರಾಂ ಚಿನ್ನಾಭರಣ, 480 ಗ್ರಾಂ ಬೆಳ್ಳಿ ಆಭರಣ, ಕೃತ್ಯಕ್ಕೆ ಉಪಯೋಗಿಸಿದ ಮಾರುತಿ ಈಕೋ ವಾಹನ, 1 ನಕಲಿ ಪಿಸ್ತೂಲ್ ಸೇರಿದಂತೆ ಒಟ್ಟು ರೂಪಾಯಿ 14.90 ಲಕ್ಷ ಮೌಲ್ಯದ ವಸ್ತು ರಿಕವರಿ ಮಾಡಲಾಗಿದೆ ಎಂದು ವಿವರಿಸಿದರು. ಏಪ್ರಿಲ್ 27ರಂದು ಇದೇ ಠಾಣೆ ವ್ಯಾಪ್ತಿಯಲ್ಲಿ ನಡೆದ 4 ಸರಗಳ್ಳತನ ಪ್ರಕರಣದಲ್ಲಿ 140 ಗ್ರಾಂ ಚಿನ್ನಾಭರಣ, ಕೃತ್ಯಕ್ಕೆ ಉಪಯೋಗಿಸಿದ ಬೈಕ್ ಸೇರಿದಂತೆ ಒಟ್ಟು 11.90 ಲಕ್ಷ ಮೌಲ್ಯದ ವಸ್ತು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು. ಈ ಎಲ್ಲ ಪ್ರಕರಣಗಳ ತನಿಖೆಗೆ ನೇಮಿಸಲಾಗಿದ್ದ ತನಿಖಾ ದಳದ ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಗಾಂಧಿಗಂಜ್ ಠಾಣೆಯ ಪಿಐ ಆನಂದರಾವ್ ಎಸ್ಎಸ್, ಗ್ರಾಮೀಣ ವೃತ್ತ ಠಾಣೆಯ ಪಿಐ ಜಿಎನ್ ಬಿರಾದರ್, ನೂತನ ನಗರ ಠಾಣೆಯ ಪಿಐ ವಿಜಯಕುಮಾರ್, ಬೀದರ್ ಗ್ರಾಮೀಣ ಠಾಣೆಯ ಪಿಐ ಮಲ್ಲಿಕಾರ್ಜುನ್ ಯಾತನೂರ್, ಔರಾದ್ ಪಿಐ ರಂಗವೀರ್ ಸಿಂಗ್ ಠಾಕೂರ್, ಸಿಬ್ಬಂದಿ ನವೀನ್, ಅನಿಲ್, ಅರೀಫ್, ಇರ್ಫಾನ್, ಗಂಗಾಧರ್, ಸುಧಾಕರ್, ಇಮ್ರಾನ್, ಪ್ರಶಾಂತ್, ಮಲ್ಲಿಕಾರ್ಜುನ್, ನಿಂಗಪ್ಪ, ರಾಹುಲ್ ಹಿಬ್ಬಾರೆ, ವಿಜಯಕುಮಾರ್ ಬಾಳೂರೆ, ಅಶೋಕ್ ಕೋಟೆ, ಹರ್ಷ, ತಾಂತ್ರಿಕ ಅಧಿಕಾರಿ ವಿಎಸ್ ಮಂಕ್ನೆ ಇದ್ದರು. ಕೇಂದ್ರ ಮಾಜಿ ಸಚಿವ ಭಗವಂತ್ ಖೂಬಾ ಅವರ ಗೃಹ ಕಚೇರಿಗೆ ಒದಗಿಸಲಾಗಿದ್ದ 3 ಭದ್ರತಾ ಸಿಬ್ಬಂದಿಯನ್ನ ನಿಯಮದ ಪ್ರಕಾರ ಹಿಂಪಡೆಯಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ಗನ್ಮ್ಯಾನ್ ಭದ್ರತಾ ಸೇವೆ ಮುಂದುವರಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಭದ್ರತೆ ಹಿಂಪಡೆಯುವುದಕ್ಕೆ ಖೂಬಾ ಅವರು ಎಸ್ಪಿ ಅವರನ್ನ ಟೀಕಿಸಿದ್ದರು. ಮೇ 1 ಈ ದರೋಡೆ ಆಗಿದ್ದ ಡೇಟ್ ಯಾವಾಗ? ಕಳೆದ ತಿಂಗಳು 26ನೇ ತಾರೀಕು ಒಂದು ಮನೆ ಆ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಆರೋಪಿಗಳನ್ನು ಹಿಡಿದಿದ್ದೇವೆ. ಪ್ಲಸ್ ಗೋಲ್ಡ್ ರಿಸೀವರ್ಗಳನ್ನು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದು 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ 2 ಆರೋಪಿಗಳು ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈ ಪ್ರಕರಣದಲ್ಲಿ ನಾವು ಒಟ್ಟು 14 ತೊಲೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ. ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ
ರಾಬರಿಗೆ ಯೂಸ್ ಮಾಡಿದಂತಹ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಆ ದಿನ ಒಂದು ಏರ್ ಗನ್ ಪಿಸ್ಟಲ್ ಅಂದರೆ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಪಿಸ್ಟಲ್ನು ಕೂಡ ಏರ್ ಪಿಸ್ಟಲ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ. ಸೊ ಆ ಪ್ರಕರಣದಲ್ಲಿ ಇನ್ನೊಂದು 10 ತೊಲೆ ನಾವು ರಿಕವರಿ ಮಾಡುವುದು ಬಾಕಿ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ರಿಕವರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಎರಡನೇದು, ಈ ವರ್ಷ ಫೆಬ್ರವರಿದಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ. ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿರುತ್ತದೆ. ನಾವು ನಮ್ಮ ಗಾಂಧಿಗಂಜ್ ಸಿಬ್ಬಂದಿ, ಕ್ರೈಮ್ ಸ್ಟಾಫು, ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಆ ಕ್ರೈಮನ್ನು ಡಿಟೆಕ್ಟ್ ಮಾಡಿದ್ದಾರೆ. ವೈಜ್ಞಾನಿಕ ಆಧಾರಗಳನ್ನು ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ಅನ್ನೋ ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೀನಿ, ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ 2024ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ 2023ರಲ್ಲಿ 1 ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ 13 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ. ಅದರಲ್ಲಿ 2 ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ. ಈ 4 ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ. ಈ ಆರೋಪಿ ನಮ್ಮ ಜಿಲ್ಲೆಯವನೇ ಇದ್ದಾನೆ. ಒಬ್ಬ ಆಟೋ ಡ್ರೈವರ್ ಇದ್ದಾನೆ. 3 ಪ್ರಕರಣಗಳು, 4 ಈ ವರ್ಷ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ವರ್ಷ ಫೆಬ್ರವರಿಯಲ್ಲಿ 1 ಪ್ರಕರಣ ಆಗಿದೆ. ಹೋದ ವರ್ಷ 2 ಪ್ರಕರಣಗಳಾಗಿದ್ದಾವೆ. 2023 1 ಪ್ರಕರಣ ಆಗಿದೆ. ಒಟ್ಟಿನಲ್ಲಿ 4 ಪ್ರಕರಣಗಳಾಗಿದ್ದಾವೆ ಚೈನ್ ಸ್ನ್ಯಾಚಿಂಗು ಈ ಆರೋಪಿ ಕಡೆಯಿಂದ. 13 ತೊಲೆ, 4 ಪ್ರಕರಣಗಳಲ್ಲಿ 13 ತೊಲೆ. ಇಲ್ಲ, ನಮ್ಮ ಕಮಾಂಡ್ ಸೆಂಟರ್ ಡೇಟಾಬೇಸ್ ಮೇಲೆ ಈ ತಿಂಗಳು ಆಗಿದ್ದು ನಮಗೆ ಪತ್ತೆ ಆಗಿದೆ. ಆ ವ್ಯಕ್ತಿಯನ್ನು ಫಾಲೋ ಮಾಡ್ಕೊಳ್ತಾ ಹೋದಾಗ ತನ್ನ ವಿಳಾಸ, ತನ್ನ ಬೈಕ್ ನಂಬರ್ ಎಲ್ಲ ಗೊತ್ತಾಗಿದೆ. ಆಮೇಲೆ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿ ಆ ವ್ಯಕ್ತಿ ಕಡೆ ಸಿಕ್ಕಿದ ಎಲ್ಲ ಟೆಕ್ನಿಕಲ್ ಡೇಟಾ ತೊಗೊಂಡಾಗ ಹಿಂದೆ ಆಗಿದ್ದ ಚೈನ್ ಸ್ನ್ಯಾಚಿಂಗಿಗೆ ಆ ಡೇಟಾ ಎಲ್ಲ ಮ್ಯಾಚ್ ಆಗಿ ಮತ್ತೆ ನಾವು ಮರುಪ್ರಶ್ನೆ ಮಾಡಿದ್ದಾಗ ಒಪ್ಕೊಂಡು ಆ ಗೋಲ್ಡನ್ನು ಎಲ್ಲೆಲ್ಲಿ ಮಾರಿದ್ದಾನೆ, ಯಾವ್ಯಾವ ಕಡೆ ಮಾರಿದ್ದಾನೆ ಅನ್ನೋ ವಿಷಯನ ಹೇಳಿದ್ದಾನೆ. ಅದೆಲ್ಲ ನಾವು ಕ್ರಾಸ್ ವೆರಿಫೈ ಮಾಡಿದ್ದಾಗ 35 ಈಸ್ ಅನ್ ಆಟೋ ಡ್ರೈವರ್. ಬೇಸಿಕಲಿ ಪಾರ್ಟ್ ಟೈಮ್ ಆಟೋ ಡ್ರೈವ್ ಮಾಡ್ತಾ ಇರ್ತಾನೆ ಮತ್ತು ಇದಕ್ಕೊಂಡು ಮಾಡ್ತಾನೆ, ಬೀದರ್ ಅವನು. ಸೊ 4 ಚೈನ್ ಸ್ನ್ಯಾಚಿಂಗ್ ಕೇಸಸನ್ನು ನಾವು ಡಿಟೆಕ್ಟ್ ಮಾಡಿದ್ದೇವೆ. ಇನ್ನೊಂದು, ಈ ವರ್ಷ ಜನವರಿ ಒಂದು HBT ಆಗಿರ್ತದೆ. ನಮ್ಮ ಅಗ್ರಿಕಲ್ಚರ್ ಕಾಲನಿಯಲ್ಲಿ ಒಂದು HBT ಆಗಿರುತ್ತದೆ. ಅದನ್ನು ಕೂಡ ನಾವು ಭೇದಿಸಿ ಎಷ್ಟು ಅದಲ್ಲದೆ ಅದರಲ್ಲಿ ಇನ್ನೂ ಎಷ್ಟು HBTಗಳು ಸಾಲ್ವ್ ಆಗಿದ್ದಾವೆ? 3 ಕೇಸ್ ಆಗಿದೆ. ಕಳೆದ ವರ್ಷ ಆಗಿದ್ದ 2 ಕೇಸಸ್ಸು ಮತ್ತು ಈ ವರ್ಷ ಆಗಿದ್ದ 1 ಕೇಸಸ್ ಸೇರಿಸಿ 3 HBT ಕೇಸ್ಗಳನ್ನು ಕೂಡ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಂದು 3 ತೊಲೆ ಗೋಲ್ಡನ್ನು ನಾವು ರಿಕವರಿ ಮಾಡಿದ್ದೇವೆ. ಸೊ ಇವತ್ತು ಮಾಧ್ಯಮ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳೋದು ಏನಂದರೆ, ದಯವಿಟ್ಟು ಮತ್ತಷ್ಟು ಎಚ್ಚರಿಕೆ ವಹಿಸಿ ಅನುಮಾನಾಸ್ಪದವಾಗಿ ಯಾರ್ಯಾರು ಓಡಾಡ್ತಾ ಇದ್ರೂ ಸಹ ನಮ್ಮ ಪೊಲೀಸರಿಗೆ ತಿಳಿಸಿ. ನಾವೀಗಾಗಲೇ ಚಿದ್ರಿಯಲ್ಲಿ, ನೌಬಾದಲ್ಲಿ, ನಮ್ಮ ಶಾಪುರ್ ಗೇಟಲ್ಲಿ 24/7 ಶಾಪುರ್ ಗೇಟಲ್ಲಂತೂ 24/7 ಚೆಕ್ ಪೋಸ್ಟ್ 4 ಮಂದಿಗಳನ್ನು ಹಾಕ್ಕೊಂಡಿದ್ದೇವೆ. ಚಿದ್ರಿ, ನೌಬಾದಲ್ಲಿ ನೈಟ್ ಆಗ್ತಾ ಇದ್ದಂಗೆ 10 o'clockಗೆ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಸಿಟಿಗೆ ಎಂಟ್ರಿ ಆಗ್ತಿರುವ ಪ್ರತಿಯೊಬ್ಬರನ್ನ ಆಲ್ಮೋಸ್ಟ್ ಆಲ್ ರ್ಯಾಂಡಮ್ಲಿ ಚೆಕ್ ಮಾಡ್ತಾ, ಪ್ರತಿ ವೆಹಿಕಲ್ನ ಚೆಕ್ ಮಾಡ್ತಾ, ಅವರ ಅಡ್ರೆಸ್ಸು ಎಲ್ಲ ವೆರಿಫೈ ಮಾಡ್ಕೊಳ್ತಾ, ನಮ್ಮ MCCTNS ಮುಖಾಂತರ ವೆರಿಫೈ ಮಾಡ್ಕೊಳ್ತಾ ಸಿಟಿ ಒಳಗಡೆ ಜನರಿಗೆ ಬಿಡ್ತಾ ಇದ್ದೇವೆ. ಸೊ
ಪಬ್ಲಿಕ್ ಕೂಡ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಿ ಅಂತ ಬೇಡ್ಕೊಳ್ತಾ ಇವತ್ತು ಈ ಪ್ರಕರಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದ ಇನ್ಸ್ಪೆಕ್ಟ್ರು ಅವರ ಕ್ರೈಮ್ ತಂಡಗೂ ಎಲ್ಲರಿಗೂ ನಾನು ವಿಶೇಷವಾಗಿ ಗಾಂಧಿಗಂಜ್ ಕ್ರೈಮ್ ಸ್ಟಾಫ್ಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದಾನೆ. ಇಲ್ಲ ಸರ್ ಆಟೋ ಡ್ರೈವರ್ ಸರ್, ಆಟೋ ಹೆಚ್ ಬಿ ಟಿಯಲ್ಲಿದ್ದ ಆರೋಪಿ ಒಬ್ಬ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದಾನೆ. ಚೈನ್ ಸ್ನ್ಯಾಚಿಂಗಲ್ಲಿದ್ದ ಆರೋಪಿ ಎಲ್ಲದು ಎಸ್ ಸರ್, ಇಲ್ಲ ಬೀದರ್ ಸರ್ ಟೀಚರ್ ಆಗಿದ್ದಾನೆ. ಆ್ಯಂಡ್ ಚೈನ್ ಸ್ನ್ಯಾಚಿಂಗಲ್ಲಿದ್ದ ಆರೋಪಿ ಪಾರ್ಟ್ ಟೈಮು ಆಟೋ ಡ್ರೈವರ್ ಆಗಿದ್ದಾನೆ. ಹೌದು ಹೌದು ಹೌದು. ಕಳ್ತನ ಆಗಿದ್ದಷ್ಟು ಸರ್, ಅಲ್ಲಿ ಕಳ್ತನ ಆಗಿರೋದ್ರಾಗ 22 ತೊಲೆ ಇದೆ. 22 ಆಗಿದೆ. ಹೌದು ಸರ್. ಎಸ್ ಬಿ ಟಿಯಲ್ಲಿ ಇಂಟ್ಯಾಕ್ಟ್ ಆಗಿ ಒಟ್ಟಿನಲ್ಲಿ ಆಗಿದ್ದಷ್ಟು ಕಳ್ಕೊಂಡಿದ್ದಷ್ಟು 7ರಿಂದ 8 7 ಕಳುವಾಗಿದೆ. ರಿಕವರಿ ಆಗಿದ್ದು 3 ಸರ್. ನಿಯಮ ಪ್ರಕಾರ ಏನಾಗಬೇಕು ಅದನ್ನು ಮಾಡ್ತೇವೆ ನಾವು. ಸೆಕ್ಯೂರಿಟಿ ಕೊಟ್ಟಿದ್ದೆ ಅನಧಿಕೃತದ, ಆ್ಯಕ್ಚುಲಿ ಕೊಟ್ಟಿದ್ದೆ ಅದು ನೋಡಿ ಅನಧಿಕೃತವಾಗಿ ಆ ಕ್ಷಣಕ್ಕೆ ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ, ಬಟ್ ಅನಧಿಕೃತವಾಗಿ ಕಂಟಿನ್ಯೂ ಆಗ್ತಾ ಇದೆ. ನಿಯಮ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ ನಾವು. ನಿಯಮ ಪ್ರಕಾರ ಮಾಡಿದ್ದೇವೆ. ನೋಡಿ ನಿಯಮ ಪ್ರಕಾರ ಮಾಡಿದ್ದೇವೆ ನಾವು. ಅವರಿಗೆ ಅಲ್ಲ, ಯಾವ ಸಾರ್ವಜನಿಕರಿಗೆ ಏನು ತೊಂದರೆ ಆದ್ರೂ ತಕ್ಷಣ ನಾವು ಬರ್ತೇವೆ. ಬಟ್ ಹಾಗಂತ ಹೇಳಿ ನಾವು ಎಲ್ಲ ಮನೆಗಳಿಗೆ ಸೆಂಟ್ರಿಗಳನ್ನು ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ. ಏನಿದ್ರು ನಿಯಮ ಪ್ರಕಾರ ಮಾಡಿದ್ದೇವೆ ನಾವು. ಜೂನ್ 1, 2025 ರವಿವಾರ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಾಲಯದ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶಿವಪಾರ್ವತಿ ಮ್ಯಾಟ್ರಿಮೋನಿಯಲ್ ಟ್ರಸ್ಟ್ ಕಲಬುರಗಿ ಇವರ ಸಹಯೋಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡಗಳ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಪಾರ್ವತಿ ಮ್ಯಾಟ್ರಿಮೋನಿಯಲ್ ಟ್ರಸ್ಟ್ ಮುಖ್ಯಸ್ಥರು ಹಾಗೂ ಸಮಾವೇಶದ ಸಂಯೋಜಕರಾದ ಕಕ್ಕೇರಿ ಚಂದ್ರಶೇಖರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2023ರಲ್ಲಿ ವಧುವರರು ಸಮಾವೇಶ ಆರಂಭವಾಗಿದ್ದು ಅಂದು 485 ಹಾಗೂ 2024ರಲ್ಲಿ ದ್ವಿತೀಯ ಸಮಾವೇಶದಲ್ಲಿ 595 ವಧುವರರು ಪಾಲ್ಗೊಂಡಿದ್ದರು. ತೃತೀಯ ಸಮಾವೇಶದಲ್ಲಿ 1000ಕ್ಕೂ ಅಧಿಕ ವಧುವರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ 250ಕ್ಕೂ ಅಧಿಕ ವಧುವರರು ನೋಂದಣಿ ಮಾಡಿರುತ್ತಾರೆ. ನೋಂದಣಿ ಶುಲ್ಕ ರೂಪಾಯಿ 1,000 ನಿಗದಿಗೊಳಿಸಲಾಗಿದೆ. ನೋಂದಣಿ ಶುಲ್ಕ ರೂಪಾಯಿ 1,000 ನಿಗದಿಗೊಳಿಸಲಾಗಿದ್ದು ಜೀವನ ಸಂಗಾತಿಯನ್ನ ಹೊಂದಿಕೊಳ್ಳುವ ವೇದಿಕೆ ಇದಾಗಿರುತ್ತದೆ ಎಂದರು. ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಮಾತನಾಡಿ, ಅಂದು ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡಗಳಾದ ಜಂಗಮ, ಪಂಚಮಸಾಲಿ, ಬಣಜಿಗ, ದೀಕ್ಷಾ, ಆದಿ, ಬಣಗಾರ, ರೆಡ್ಡಿ ಮತ್ತು ಇನ್ನಿತರ ಒಳಪಂಗಡಗಳಾದ ಶಿವಸಿಂಪಿಗ, ನೇಕಾರ, ಕುಂಬಾರ, ಕಂಬಾರ, ಗಾಣಿಗ, ಸಜ್ಜನ ಗಾಣಿಗ, ಕುರಿಕಲ ಗಾಣಿಗ, ಕರುವಿನ ಶೆಟ್ಟಿ, ಹೂಗಾರ್, ಕುಡುವಕ್ಕಲಿಗ ಸೇರಿದಂತೆ ಮತ್ತಿತರ ಪಂಗಡದವರು ಈ ಸಮಾವೇಶದಲ್ಲಿ ಭಾಗವಹಿಸಬಹುದಾಗಿದೆ. ಕರ್ನಾಟಕ, ಅದರಲ್ಲಿಯೂ ಕಲ್ಯಾಣ ಕರ್ನಾಟಕದ ಎಲ್ಲ ವರ್ಗದ ಸಮಾಜ ಬಾಂಧವರು, ವಿಶೇಷವಾಗಿ ಡಾಕ್ಟರ್, ಇಂಜಿನಿಯರ್, ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯದಲ್ಲಿ ವಾಸವಾಗಿರುವ ಹಾಗೂ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಸ್ಥರು, ವ್ಯಾಪಾರಸ್ಥರು, ರೈತ ಕುಟುಂಬದ ವಧುವರರು ಈ ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬಹುದು. ವಿಶೇಷವಾಗಿ ಮದುವೆ ಬಯಸುವವರು ಹಾಗೂ ತಡವಾಗಿ ಮದುವೆಯಾಗುತ್ತಿರುವ ಸಮಾಜ ಬಾಂಧವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ವಿಶೇಷ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಸಮಾವೇಶದ ಸಾನ್ನಿಧ್ಯವನ್ನ ಶರಣಬಸವೇಶ್ವರ ಸಂಸ್ಥಾನ ಪೀಠದ 8ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ವಹಿಸಲಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ
ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಸಮಾರಂಭ ಉದ್ಘಾಟಿಸುವರು. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ತಾನು ಹಾಗೂ ಅಖಿಲ ಭಾರತ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಶರಣಕುಮಾರ್ ಮೋದಿ ಪಾಲ್ಗೊಳ್ಳುವರು ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೀದರ್ ಜಿಲ್ಲಾಧ್ಯಕ್ಷ ವೈಜನಾಥ್ ಕಮಠಾಣೆ ಮಾತನಾಡಿ, ಇದೊಂದು ವೀರಶೈವ ಲಿಂಗಾಯತರ ಹಿತದೃಷ್ಟಿಯಿಂದ ಮಾಡಲಾದ ವಧುವರರ ಸಮಾವೇಶದ ವೇದಿಕೆಯಾಗಿದ್ದು, ಸಮಾವೇಶದಲ್ಲಿ ಕಡ್ಡಾಯವಾಗಿ ವಧುವರರು ಹಾಜರಿರಬೇಕು. ವಧುವರರ ಜೊತೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತದೆ. ವಧುವರರು ಬರುವಾಗ ಬಯೋಡೇಟಾ ಮತ್ತು 4 ಮತ್ತು 6 ಅಳತೆಯ ಭಾವಚಿತ್ರ ತರಬೇಕು. ಮುಂಚಿತವಾಗಿ ನೋಂದಣಿ ಮಾಡಿಸುವವರು ಸಂಯೋಜಕರ ಮುಖಾಂತರ 30/5/2025 ಒಳಗಾಗಿ ನೋಂದಣಿ ಮಾಡಿಸಿದ್ದವರ ಭಾವಚಿತ್ರ ಮಾತ್ರ ಪ್ರದರ್ಶಿಸಲಾಗುವುದು. ಸಮಾವೇಶದ ದಿನವೂ ಸಹ ನೋಂದಣಿ ಮಾಡಿಸಬಹುದು, ಆದರೆ ಫೋಟೋ ಪ್ರದರ್ಶನ ಮಾಡಲಾಗುವುದಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ಚನ್ನವೀರಪ್ಪ ಗುಡ್ಡ, ಸಂಜುಕುಮಾರ್ ಕಪ್ಲಾಪುರ್, ಸಿಎಸ್ ಪಾಟೀಲ್, ಮಾನ್ಶೆಟ್ಟಿ ಬೆಳಕೇರಿ ಉಪಸ್ಥಿತರಿದ್ದರು. ಬೃಹತ್ ವಧುವರರ ಸಮಾವೇಶ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡದವರಿಗಾಗಿ ದಿನಾಂಕ 1/6/2025 ರವಿವಾರ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ಸ್ಥಳ ಅನುಭವ ಮಂಟಪ, ಶ್ರೀ ಶರಣಬಸವೇಶ್ವರ ದೇವಾಲಯ ಆವರಣ, ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇಲ್ಲಿ ಏರ್ಪಡಿಸಲಾಗಿದೆ. ಇಲ್ಲಿ ವಿಶೇಷ ಸೂಚನೆ ಇರಲಿ, ಮರುಮದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಲು ಎಲ್ಲರಿಗೂ ವಿನಂತಿಸಲಾಗ್ತದೆ. ಇದಕ್ಕಾಗಿ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾವೇಶಕ್ಕಾಗಿ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ 8ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿರವರು ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಚೇರ್ಮನ್ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘ ಕಲಬುರಗಿರವರು ಹಾಗೂ ಉದ್ಘಾಟಕರಾಗಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ಆತ್ಮೀಯರಾದ ಹಿರಿಯ ಸಹೋದರರಂಥ ಶ್ರೀ ಬಸವರಾಜ್ ದೇಶಮುಖ್ರವರು, ಕಾರ್ಯದರ್ಶಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ನಮ್ಮ ಜೊತೆಯಲ್ಲಿ ಈಗ ಕೂತಿದ್ದಾರೆ. ಅದೇ ರೀತಿ ನಮ್ಮ ಶ್ರೀ ಶರಣಕುಮಾರ್ ಮೋದಿ, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿರವರು. ಅದೇ ರೀತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ವಿಜಯಪುರ, ಯಾದಗಿರಿ ಹಾಗೂ ತಾಲೂಕು ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ನಮ್ಮ ಬೀದರ್ ಜಿಲ್ಲೆಯಿಂದ ಈ ತಾನೇ ಎಲ್ಲ ನಮ್ಮ ಚಂದ್ರಶೇಖರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಎಲ್ಲ ನಮ್ಮ ಸಮಾಜದ ಒಳಪಂಗಡಿಗಳು ಎಲ್ಲರೂ ಸೇರಿ, ಅಂದರೆ ನಮ್ಗೆ ಪಕ್ಕದಲ್ಲೇ ಗೊತ್ತಿರೋದೆಲ್ಲ ವಧುವರ ಇರ್ತಾರೆ ಅಂತೇಳಿ ಅದಕ್ಕೆ ಒಂದು ಸಮಾವೇಶ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಹೆಣ್ಣು ಮಕ್ಕಳಾಗಲಿ ವಧುವರಿಗೆ ಭಾಳ ಬೇಡಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನ ಆಗಲಿ ಮತ್ತು ಕಡಿಮೆ ಖರ್ಚಿನಲ್ಲಾಗಲಿ ಅಂತ ನಮ್ಮ ಚಂದ್ರಶೇಖರ್ ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರು ಮತ್ತು ದಾಕ್ಷಾಯಿಣಿ ತಾಯಿಯವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಸರ್ಕಾರದೊಂದಿಗೆ ಮತ್ತು ಇದಕ್ಕೂ ನಮ್ಮ ಸಚಿವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ನಮ್ಮ ಶರಣಪ್ರಕಾಶ್ ಪಾಟೀಲ್ಜಿಯವರು ಬರ್ತಾ ಇದ್ದಾರೆ ಮತ್ತು ಶರಣ ಮೋದಿಯವರು ಇದ್ದಾರೆ. ಎಲ್ಲರೂ ಸೇರಿ ಒಟ್ಟಾಗಿ ನಾವು ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ, 3ನೇ ಸಮಾವೇಶ, ಲಾಸ್ಟ್ ಟೈಮು ಮಾಡಿದ್ದು ನಾವು ಮಾಡಿದ್ವಿ. ಈ ಸಲನೂ ಮತ್ತು ಅದೇ ರೀತಿ ಇದಕ್ಕಿಂತ ಹೆಚ್ಚಿನ ಆಗಬೇಕಂತೇಳಿ ನಾವೆಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ಪ್ರಸಾರಗಳು ಆಗಲಿ ಎಲ್ಲದರ ಲಾಭ ಪಡೀಲಿ ಅಂತೀವಿ ನಾವೆಲ್ಲ ಬಂದು ಬೀದರ್, ಗುಲ್ಬರ್ಗ ಎಲ್ಲ ನಮ್ಮ ಎಲ್ಲ ಜಿಲ್ಲೆಯಿಂದ ತಾಲೂಕಾ ಮಟ್ಟದಲ್ಲಿಯೂ ಕೂಡ ನಾವು ಇದರದ್ದು ನಾವು ಎಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಇದರ ಲಾಭ ಪಡೀಲಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಬಯಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಬೀದರ್ ಜಿಲ್ಲೆ ಪತ್ರಿಕಾ ಮಾಧ್ಯಮದವರಿಗೂ, ಯಾಕಂದ್ರೆ ನನ್ನ ಊರೇ ಬೀದರು, ಈಗ ಕರ್ಮಭೂಮಿ ಸ್ವಲ್ಪ ಗುಲ್ಬರ್ಗ ಆಗಿರ್ಬೋದು, ಆದರೆ ಈಗ ಜಾಸ್ತಿ ನಮ್ಮ ಬೀದರೇ ನಮ್ಮ ಊರು. ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಇದರ ಹೆಚ್ಚಿನ ಪ್ರಸಾರ ಮಾಡಿದ ಲಾಭ ನಮ್ಮ ವೀರಶೈವ ಸಮಾಜಕ್ಕೆ ಎಲ್ಲ ಒಳಪಂಗಡಿಗಳಿಗೆ ಸೇರಬೇಕು ಅಂತ ಈ ಸಂದರ್ಭದಲ್ಲಿ ಬಸವಣ್ಣವರು ಏನು ತಪ್ಪ ಇದೆ, ಎಲ್ಲರೂ ಒಂದೇ, ಲಿಂಗಾಯತ ಅಂದಮೇಲೆ ಎಲ್ಲ ಒಂದೇ ಅಂತೇಳಿ ನನ್ನ ಭಾವನೆ ಇದೆ. ಎಲ್ಲರೂ
ಈ ಭಾಗದ ಭಾವನೆ ಇದೆ, ಅದಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಅದು ಕೇಳಿದ್ರು ಈಗ ಜಾಸ್ತಿ ಆದರೆ ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಮತ್ತು ನಮ್ಮ ವೀರಶೈವ ಘಟಕ ಕಲಬುರಗಿ ವೀರಶೈವ ಮಹಾಸಭಾ ಘಟಕ ಕಲಬುರಗಿ ವತಿಯಿಂದ ನಮ್ಮ ಸಾಮೂಹಿಕಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮಗೆ ಹೇಳಲು ಬಯಸ್ತೇನೆ. ಮತ್ತು ಇದನ್ನು ಹೆಚ್ಚಿನ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ, ಎಲ್ಲ ಸ್ವಲ್ಪ ಇದನ್ನು ಪ್ರಚಾರ ಮಾಡಿ ತಾಲೂಕು ಮಟ್ಟದಲ್ಲಿ ಹೋಗಿ ಸಂದರ್ಭ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸಮಾವೇಶದಲ್ಲಿ ಯಾರು ಬಂದು ಅವರು ಹುಡುಗ ಹುಡುಗಿ ಇಬ್ಬರು ಬಂದು ಏನು ಚರ್ಚೆ ಮಾಡ್ತಾರ, ಅವರವರ ವಿಚಾರಗಳನ್ನು ವ್ಯಕ್ತಪಡಿಸ್ತಾರ, ಅವ್ರ ಬಯೋಡಾಟಾ ಏನು ಕೊಡ್ತಾರ, ಅದಕ್ಕೆ ಬೇರೆಯವ್ರು ಹೋಗಿ ಅವ್ರ ಮನೆಗೆ ಹೋಗಿ ಇದು ನೆಂಟಸ್ಥಾನದಲ್ಲಿ ಬೇರೆಯವ್ರು ಹೋಗಿ ತರ್ತಾ ಇದ್ದಾರೆ ನೋಡಿರಿ. ಆ ಒಂದು ಕೆಲಸ ಇಲ್ಲಿ ತಪ್ತದದು. ಯಾಕಂದರೆ ಈ ಒಟ್ಟಿನಲ್ಲಿ ಅವರೆಲ್ಲ ಮಾಡೋ ಹೊತ್ತಿನಾಗ ಅವ್ರ ಬಲ್ಲೆಲ್ಲ ಬಯೋಡಾಟಾ ಇರ್ತದೆ. ಅವರು ತಾಯಿ ತಂದೆಯವರಿಗೂ ಒಂದು ವೇಳೆ ಸಂಗಟ ಹೋಗಿ ಆ ವಿಷಯಗಳನ್ನು ತಿಳ್ಕೊಳ್ಲಿಕ್ಕೂ ಆಸ್ಪದ ಅದ. ಅದಕ್ಕೆ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಅವರಂದಂಗೆ 100, 200, 300, 400, 500 ತನಕ ಸಮಾವೇಶದಲ್ಲಿ ವಧುವರರು ಸೆಲೆಕ್ಟ್ ಆದರು ಅಂದ್ರೆ ಅಂಥ ಒಂದು ಲಗ್ನ ಮಾಡುವಂಥ ಕೆಲಸವು ನಾವು ನಮ್ಮ ಗುಲ್ಬರ್ಗ ಶರಣಬಸವೇಶ್ವರ ಮಠದ ಅಧೀನದಲ್ಲಿ ಮಾಡುವಂಥ ಒಂದು ನಿರ್ಣಯವನ್ನು ಮುಂದೆ ತೆಗೆದುಕೊಳ್ಳಲಾಗುವುದು ಎಂಬ ವಿಚಾರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ತಾವೆಲ್ಲರದ್ದು ಭಾಳ ಮುಖ್ಯವಾದ ವಿಷಯ ಇದೆ. ನಮ್ಮ ಇಡೀ ಕರ್ನಾಟಕದಲ್ಲೇ ನಮ್ಮದು ಶಾಮನೂರವರೊಬ್ಬರು ಮಾಡ್ತಾರೆ ವಧುವರ ಇದು ಸಮಾವೇಶ, ಮತ್ತು ನಮ್ಮದು ಇವರು ಸ್ವಾಮಿ ಧರ್ಮಸ್ಥಳದ್ದು ಅವರಂತೂ ಇಡೀ ನಮ್ಮ ರಾಜ್ಯದಲ್ಲೇ ಫಸ್ಟ್ ಅದ ವಧುವರ ಮ್ಯಾರೇಜ್ ಮಾಡೋದು. ಅವೆಲ್ಲ ಫ್ರೀನೇ. ಅವ್ರು ಏನು ಮಂಗಳಸೂತ್ರ ಸುದ್ದಿ ಹಿಡಿದು ಬಟ್ಟೆ ಹಿಡಿದು ಎಲ್ಲ ಊಟ ತಿಂಡಿ ಎಲ್ಲ ಅವ್ರದ್ದು ಹಾಗೆ ವಧುವರ ಮ್ಯಾರೇಜ್ ಸಮಾವೇಶ ಮಾಡ್ತಾರೆ. ಅದ್ರಂಗೆ ಒಂದು 3-4 ಬೇರೆ ಸ್ವಾಮಿಗಳು ಅವರನ್ನು ಮಾಡ್ತಾರೆ. ಅದಕ್ಕೆ ಈ ಒಂದು ನಮ್ಮ ಡಿವಿಷನ್ನಲ್ಲಿ, ನಮ್ಮ ಗುಲ್ಬರ್ಗ ಡಿವಿಷನ್ನಲ್ಲಿ ವಿಶೇಷ ಕಲ್ಯಾಣ ಕರ್ನಾಟಕದಲ್ಲಿ ಬಸವಣ್ಣನವರ ಕರ್ಮಭೂಮಿ ಅದು ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲಕ್ಕಿಂತ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ವಧುವರರು ಹೋಗ್ಬೇಕಂತೇಳಿ ನಾನು ಆಶೆ ಪಡ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಪತ್ರಿಕಾ ಬಾಂಧವರ ಕೈಯಲ್ಲೇ ಇದೆಯಲ್ಲ, ಎಷ್ಟು ಪ್ರಚಾರ ಒಳ್ಳೆಯ ರೀತಿಯಿಂದ ಆಗ್ತದೋ ಅಷ್ಟು ಜನ ನಮ್ಮದು ಹಳ್ಳಿ ಊರಿಂದ ಬರ್ತಾರೆ. ಪೇಪರ್ ಎಲ್ಲ ಈಗಂತೂ ಕಾಮನ್ ಆಗಿದೆ, ಪೇಪರ್ ಪ್ರತಿಯೊಬ್ಬರ ಮನೆಗೆ ಪೇಪರ್ ಓದ್ತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಜಿಲ್ಲಾ ಮಾದಿಗ ಸಮಾಜ ಅಭಿವೃದ್ಧಿ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕೆಲವು ರಾಜಕೀಯ ಮುಖಂಡರು ಹಾಗೂ ಸಮಾಜಘಾತಕ ವ್ಯಕ್ತಿಗಳು ಈಶ್ವರ್ ಬಿ ಖಂಡ್ರೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರರವರ ವಿರುದ್ಧ ದಲಿತ ವಿರೋಧಿ ಎಂದು ಸುಳ್ಳು ಆರೋಪ ಮಾಡುತ್ತಿರುವುದು ಖಂಡನೀಯ. ಈಶ್ವರ್ ಬಿ ಖಂಡ್ರೆ ರವರು ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಹಾಗೂ ದಲಿತರ ಹಿಂದುಳಿದ ವರ್ಗದ ಜನಾಂಗದ ಹಿತಚಿಂತಕರಾಗಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು, ಶೋಷಿತರ ಬಗ್ಗೆ ಅಪಾರ ಕಾಳಜಿ ಹೊಂದಿದವರಾಗಿದ್ದು ಈ ಜನಾಂಗದ ಅಭಿವೃದ್ಧಿಗೆ ದುಡಿಯುತ್ತಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತಿದ್ದನ್ನ ಕಂಡು ಕೆಲವು ರಾಜಕೀಯ ವ್ಯಕ್ತಿಗಳು ಇವರ ಅಭಿವೃದ್ಧಿ ಸಹಿಸದೆ ಈ ರೀತಿಯ ಕುತಂತ್ರ ಮಾಡುತ್ತಿದ್ದಾರೆ. ಇವರನ್ನ ಖಂಡನೀಯ. ಈಶ್ವರ್ ಬಿ ಖಂಡ್ರೆ ಅವರು ಜಾತ್ಯತೀತವಾಗಿ ಎಲ್ಲಾ ಸಮಾಜದ ಸಮಾನತೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇಂತಹ ಅಭಿವೃದ್ಧಿಯ ಹರಿಕಾರ ಹಾಗೂ ಜನಪ್ರಿಯ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ದಲಿತ ವಿರೋಧಿ ಎಂದು ಸುಳ್ಳು ಆರೋಪ ಮಾಡುತ್ತಿರುವುದನ್ನು ಬೀದರ್ ಜಿಲ್ಲೆ ಮಾದಾರ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ವೇದಿಕೆ ವತಿಯಿಂದ ಖಂಡಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ವೇದಿಕೆ ಜಿಲ್ಲಾ ಸಂಚಾಲಕರಾದ ಶಾಮಣ್ಣ ಬೌಗಿ, ಭಾಲ್ಗಿ ತಾಲೂಕಾ ಅಧ್ಯಕ್ಷರಾದ ರಾಜೇಂದ್ರ ಕೊಟ್ಟಗೇರ್, ಮಾದಿಗ ಸಮಾಜ ಮುಖಂಡರಾದ ಲಕ್ಷ್ಮಣ್ ಮುಠಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಖಂಡ್ರೆ ಅವರಿಗೆ, ಸಮಾನತೆ ಸಾರ್ವ ಈಶ್ವರ್ ಖಂಡ್ರೆ ಅವರಿಗೆ, ದೀನ
ದಲಿತರ ಹಿಂದುಳಿದ ವರ್ಗದ ಕಣ್ಮಣಿಯಾದ ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಬೀದರ್ ಜಿಲ್ಲಾ ಅಭಿವೃದ್ಧಿ ಹರಿಕಾರ ಈಶ್ವರ್ ಖಂಡ್ರೆ ಅವರಿಗೆ, ಸರ್ವ ಸಮಾನರಾದ ಈಶ್ವರ್ ಖಂಡ್ರೆ ಅವರಿಗೆ, ಜಾತಿ ರಹಿತ ಈಶ್ವರ್ ಖಂಡ್ರೆ ಅವರಿಗೆ, ಎಲ್ಲ ಜನಾಂಗದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಆಗಿರುವ ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಸರಳ ಮತ್ತು ಸಜ್ಜನಿಕೆ ಹೆಸರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ, ದೀನ ದಲಿತರ ಎಲ್ಲರ ಹಿತರಕ್ಷಣೆಗಾಗಿ ದುಡಿಯುತ್ತಿರುವ ಈಶ್ವರ್ ಖಂಡ್ರೆ ಅವರಿಗೆ, ದಲಿತರ ಹಿತಕ್ಕೋಸ್ಕರ ಹಗಲು ರಾತ್ರಿ ದುಡಿತಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ. ಈಶ್ವರ್ ಖಂಡ್ರೆ ಅವರು ದಲಿತರ ವಿರೋಧಿಗಳರ. ಈಶ್ವರ್ ಖಂಡ್ರೆ ಅವರು ದಲಿತರುಗಳಿಗೆ ಏನು ಮಾಡ್ತಾ ಇಲ್ಲ. ಇವತ್ತು ಈಶ್ವರ್ ಖಂಡ್ರೆ ಅವರನ್ನ 4 ಸಲ ಗೆದ್ದಿದೆ ದಲಿತರ ಪರವಾಗಿ, ದಲಿತರ ಮತಗಳಿಂದ. ಇವತ್ತೇನದ ದಲಿತರಿಗೆ ಏನದ ಈಶ್ವರ್ ಖಂಡ್ರೆ ಅವ್ರನ್ನದ ಭೇದ ಭಾವ ಮಾಡಿದ್ರೆ ಏನದ ಇವತ್ತು ಈಶ್ವರ್ ಖಂಡ್ರೆ ಗೆದ್ದಿಲ್ಲ. ಇವತ್ತು ಎಲ್ಲ ಮಟ್ಟದ ಇವತ್ತು ನೋಡ್ರಿ ದಲಿತರೇನದ ಅವ್ರ ಹೆಸರು ಹೇಳಿದ್ರ ಎದ್ದು ಕುಣಿತಾರ. ಯಾಕೆ ಕುಣಿತಾರ? ಈಶ್ವರ್ ಖಂಡ್ರೆ ಅವ್ರದ್ದು ಸೇವಾ ಏನೂ ಇಲ್ಲ ಅಂತಂದ್ರೆ ದಲಿತರು ಅಷ್ಟೊಂದೇನದ ಇದು ಮಾಡೋಕ್ಕೇನದ ಸಾಧ್ಯ ಇಲ್ಲ. ಇವತ್ತು ದಲಿತರು ನೀವು ನೋಡ್ರಿ ಎಲ್ಲ ದಲಿತ ಓಣಿದಾಗ ಹೋಗಿ ನೋಡ್ರಿ ಈಶ್ವರ್ ಖಂಡ್ರೆ ಅವ್ರಿಗೆ ಏನದ ಎಷ್ಟು ಮತಗಳು ಬಂದಾವ. ಅದೇ ಸಾಮಾನ್ಯ ವರ್ಗದಾಗ ಹೋಗಿ ನೋಡ್ರಿ ಎಷ್ಟು ಮತಗಳು ಏನದಾವ ಅಂತಕ್ಕಂಥದ್ದು ಗೊತ್ತಾಯ್ತು. ಈಶ್ವರ್ ಖಂಡ್ರೆ ಅವ್ರೇನದ ದಲಿತರ ಪರವರನ ಏನೇನದ ದಲಿತ ವಿರೋಧಿ ಹರ ಅಂತಕ್ಕಂಥದ್ದು ಅವ್ರ ಮತ ಎಣಿಕೆ ಏನದ ದಲಿತರ ಓಣಿಯಲ್ಲಿರ್ತಕ್ಕಂಥದ್ದು ಏನದ ಹೇಳ್ಕೊಡ್ತದೆ. ಯಾಕಂತಂದ್ರೆ ಒಬ್ಬ ದಲಿತರಿಗೋಸ್ಕರ ಇಷ್ಟೊಂದು ಹಗಲು ರಾತ್ರಿ ದುಡಿತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಕಪ್ಪು ಮಸಿ ಬೆಳೆಯೋದಂಥದ ಅದು ಕುತಂತ್ರಿಗಳು. ಆ ಕುತಂತ್ರಿಗಳಿಗೇನದ ಈಶ್ವರ್ ಖಂಡ್ರೆ ಅವರು ಇಂಥ ಕುತಂತ್ರಿಗಳೇನ ಎದೆ ಗುಂದವ್ರಲ್ಲ. ಅವ್ರೇನದ ಮುನ್ನುಗ್ಗಿ ಕಸಿ ಏನದ ಬಡವರಿಗೆ, ದೀನ ದಲಿತರಿಗೆ, SC ST ಎಲ್ಲರ ಕಡೆದನದ ದುಡಿತಾರ. ಜೊತೆಗೇನದ ತಮ್ಮ ಸಮಾಜಕ್ಕೂ ಕೂಡ ಏನದ ತೊಗೊಂಡು ಹೋಗ್ತಕ್ಕಂಥ ನಾಯಕ ಅದು ಯಾರಾದರೂ ಜಿಲ್ಲೆದಾಗ ಇದ್ರೆ ಅದು ಈಶ್ವರ್ ಖಂಡ್ರೆ ಅವರು ಅಂತ ಹೇಳಕ್ಕೆ ನಾನು ಏನದ ಹೇಳಕ್ಕೆ ಏನದ ಇಷ್ಟಪಡ್ತೇನೆ. ಈ ಪ್ರತಿಭಟನಾ ರ್ಯಾಲಿಯನ್ನು ಮಾಡೋ ಉದ್ದೇಶ ಶ್ರೀ ಈಶ್ವರ್ ಖಂಡ್ರೆ ಅವರು ಕಲ್ಯಾಣ ನಾಡಿನಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳೆಯುವಂಥ ವ್ಯಕ್ತಿ ಇದ್ದಾರೆ. ಕೆಲವು ಸಮಾಜಘಾತಕ ಶಕ್ತಿಗಳು, ಕೆಲವು ರಾಜಕೀಯ ಮುಖಂಡರುಗಳು ದಲಿತ ವಿರೋಧಿ ಹರ ಅಂಥೇಳಿ ಏನು ಪಟ್ಟ ಕಟ್ಲತ್ತಾರ. ಇದು ಸರಿಯಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇವತ್ತೇನದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೇನದ ಅಂದ್ರೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಂದೂ ದಲಿತ ವಿರೋಧ ಮಾಡಿದವರಲ್ಲ. ದಲಿತರ ಪರವಾಗಿ ರಾತ್ರಿ 12 ಗಂಟೆಗೆ ಹೋದ್ರೂ ಭೀ ನಾವು ಹಿಂಗೆ ಕೆಲಸದ ಸಾಬ್ರೆ ಈ ಕೆಲಸ ಮಾಡಬೇಕು, ಇವರು ಬಡವರು ಇದ್ದಾರೆ ಅಂತ ಹೇಳಿದಾಗ ಈಶ್ವರ್ ಖಂಡ್ರೆ ಅವ್ರು ಎದ್ದು ಯಾವುದೇ ಕೆಲಸದಲ್ಲಿ ನಾನು ಇದ್ದೀನಿ ನೀವು ಅಂದಬೇಡ್ರಂಥ ವ್ಯಕ್ತಿಗೆ ಏನದ ಅಂದ್ರೆ ಈಗ ಸಮಾಜ ಏನದಂದ್ರೆ ಕೆಲವು ಕುತಂತ್ರಿಗಳು ಇದು ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಮಾದರ ಚೆನ್ನೈ ಜಿಲ್ಲಾ ಸಮಾಜ ಅಭಿವೃದ್ಧಿಯಿಂದ ಏನದ ಅಂದ್ರೆ ನಾವೇನದ ಖಂಡನೆ ಮಾಡ್ತೀವಿ. ಈ ರೀತಿ ಮಾಡಬಾರ್ದು. ಒಬ್ಬ ಒಳ್ಳೆಯ ವ್ಯಕ್ತಿ ಜಿಲ್ಲಕ್ಕಾಗಿ ದುಡಿಯೋರು ರಾಜ್ಯದಲ್ಲಿ ದುಡಿತಾ ಇದ್ದಾರೆ, ರಾಷ್ಟ್ರದಲ್ಲಿ ಕೂಡ ಅವ್ರ ಹೆಸರಿದೆ. ಅವರಿಗೆ ನಮ್ಮ ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ದಯಮಾಡಿ ಅಣ್ಣ ತಮ್ಮರೇ, ನೀವು ವೈಯಕ್ತಿಕ ಏನೇ ಮಾಡಿರಿ, ನಿಮಗೆ ಸ್ವಾಗತ ಇದೆ. ಖರೆ ಅಂದ್ರೆ ಒಬ್ಬ ರಾಜಕೀಯ ಉತ್ಸದಿಗೆ, ಒಬ್ಬ ದಲಿತರ ಸಲುವಾಗಿ ದುಡಿಯೋಂಥ ವ್ಯಕ್ತಿ, ಬುದ್ಧ ಬಸವ ಅಂಬೇಡ್ಕರ್ ಅಂಥೇಳಿ ಒಬ್ಬ ಸಾರಂಥ ವ್ಯಕ್ತಿಗೆ ನೀವು ವಿರೋಧ ಮಾಡಬೇಡ್ರಿ ಅಂತೇಳಿ ಹೇಳಿ ದಲಿತರ ಹಿತಚಿಂತಕ ಈಶ್ವರ್ ಖಂಡ್ರೆ ಅವರಿಗೆ ಭಾರತ್ ಮಾತಾ ಕಿ ಚಲೋ ಭಾರತ್ ಮಾತಾ ಕಿ. ಈ ತಿಂಗಳ 18 ಹಾಗೂ 19ರಂದು 2 ದಿನಗಳ ಕಾಲ ವಿಶ್ವವಿಖ್ಯಾತ ವಾಗ್ಮಿಗಳಾದ ಅಮೋಘ್ಲೀಲ್ ಅವರ ನಗರದ ಹೊರವಲಯದಲ್ಲಿರುವ ಜಗನ್ನಾಥ ಮಂದಿರದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ನೀಡಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಅಧಿಕಾರಿ ರಾಮಕೃಷ್ಣನ್ ಸಾಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ತಿಂಗಳ 18ರಂದು ಅಮೋಘ್ಲೀಲ್ ಅವರು ಹೈದರಾಬಾದ್ನಿಂದ ಹೊರಟು ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ನಗರದ ಹೈದರಾಬಾದ್ ರಸ್ತೆ ಇಲ್ಲಿರುವ ಶಾಪುರ್ ಕಿಟ್ನಲ್ಲಿ ಅವರನ್ನ ಜಗನ್ನಾಥ ಮಂದಿರ ಟ್ರಸ್ಟ್ನಿಂದ ಭವ್ಯವಾಗಿ ಸನ್ಮಾನಿಸಿ ಬೈಕ್ ರ್ಯಾಲಿ ಮೂಲಕ ಅವರನ್ನ ನಗರದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್, ಜನವಾಡ ರಸ್ತೆ ಇಲ್ಲಿನ ರೋಗ್ಡಾ ಹನುಮಾನ್ ಮಂದಿರದ ಮುಂಭಾಗದಿಂದ ಹಾದು ನೌದ್ಗೇರಿ ಮೂಲಕ ಚಿಕ್ಪೇಟ್ಗೆ ತೆರಳಿ ಅಲ್ಲಿಂದ ಮಧ್ಯಾಹ್ನ 12:30 ಗಂಟೆಗೆ ಜಗನ್ನಾಥ ಮಂದಿರಕ್ಕೆ ಕರೆತರಲಾಗುತ್ತದೆ ಎಂದರು.
ಸಾಯಂಕಾಲ 6:30 ಗಂಟೆಗೆ ಕಥಾ ಕೀರ್ತನ, ನಂತರ ಆರತಿ, ತದನಂತರ ರಾತ್ರಿ 8 ಗಂಟೆಗೆ ಮಹಾಪ್ರಸಾದ ವಿತರಿಸಲಾಗುವುದು. 19ರಂದು ಬೆಳಗ್ಗೆ 5 ಗಂಟೆಗೆ ಮಂಗಳಾರತಿ, ಬೆಳಗ್ಗೆ 5:30 ಗಂಟೆಯಿಂದ 7:30 ಗಂಟೆಯವರೆಗೆ ಜಪಯಜ್ಞೆ, ಬೆಳಗ್ಗೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ ಭಗವತ್ತಮ ಕ್ಲಾಸ್, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಕಥಾ ಕೀರ್ತನ, ನಂತರ ಆರತಿ, ತದನಂತರ ಮಹಾಪ್ರಸಾದ ವಿತರಿಸಲಾಗುವುದು ಎಂದು ಹೇಳಿದ್ದರು. ಅಮೋಘ್ಲೀಲ್ ಅವರು ಭಾರತದ 2ನೇ ಅತಿ ದೊಡ್ಡ ಭಾಷಣಕಾರರಾಗಿರುವವರು. ಇಸ್ಕಾನ್ ದೇವಾಲಯದ ಆಧ್ಯಾತ್ಮ ಪ್ರಚಾರಕರಾಗಿದ್ದಾರೆ. ಶ್ರೀಕೃಷ್ಣನ ಬಗ್ಗೆ ಇಡೀ ದೇಶ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಅವರ ಲೀಲೆಯನ್ನ ಪ್ರಚಾರಪಡಿಸುವ ಮಹತ್ತರ ಕಾರ್ಯ ಕೈಗೊಂಡಿರುವವರು. ಅಂತಹ ಮಹಾನ್ ವಾಗ್ಮಿಗಳು ಬೀದರ್ಗೆ ಬಂದು ತಮ್ಮ ಅನುಭವ ಪ್ರಸ್ತುತಪಡಿಸುತ್ತಿರುವುದು ಶ್ರೇಷ್ಠ ಕಾರ್ಯವಾಗಿದೆ. ಆದ್ದರಿಂದ ಜಿಲ್ಲೆಯ ಸನಾತನ ಪರಂಪರೆಯುಳ್ಳ ಸಮುದಾಯದವರು, ಹರಿಭಕ್ತರು, ಶ್ರೀಕೃಷ್ಣನ ಅನುಯಾಯಿಗಳು, ಜಗನ್ನಾಥ ಮಂದಿರದ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ 2 ದಿವಸದ ಕಾರ್ಯಕ್ರಮದ ಲಾಭ ಪಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ದರು. ಈ ಸಂದರ್ಭದಲ್ಲಿ ಜಗನ್ನಾಥ ಮಂದಿರದ ಟ್ರಸ್ಟಿಗಳಾದ ರಾಜ್ಕುಮಾರ್ ಅಳ್ಳೆ, ಡಾಕ್ಟರ್ ನೀಲೇಶ್ ದೇಶ್ಮುಖ್, ಡಾಕ್ಟರ್ ಎಲ್ಲಾ ಲಿಂಗ್, ಅಭಿಷೇಕ್ ಆನಂದೆ, ಸಿದ್ದರಾಮೇಶ್ವರ್ ಸೇರಿದಂತೆ ಇತರರು ಇದ್ದರು. ಬೆಳಿಗ್ಗೆ ಮಂಗಳ ಆರತಿ ಇರ್ತದೆ 5 ಗಂಟೆಗೆ. 5:30ರಿಂದ 7:30ರವರೆಗೆ ಜಪ ಯಜ್ಞ ನಡೀತದೆ. ಜಪ ಸೆಷನ್ 5:30ರಿಂದ 7:30ರವರೆಗೆ ಎಲ್ಲ ಶ್ರದ್ಧಾಳುಗಳು ಅಲ್ಲಿ ಭಾಗವಹಿಸಿ ಜಪವನ್ನು ಮಾಡ್ತಾರೆ. ಆಮೇಲೆ 7:30ರಿಂದ ಆರತಿ ಇರ್ತದೆ, ದರ್ಶನ. 8:30ರಿಂದ 9:30ವರೆಗೆ ಭಗವದ್ಗೀತಾ ಕ್ಲಾಸ್ ಇರ್ತದೆ. ಭಾಗವತ ಕ್ಲಾಸ್ ಮಾಡ್ತಾರೆ. ಮತ್ತು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೆ ಕಥಾ ಕೀರ್ತನ, ಆರತಿ. ತದನಂತರ ಮಹಾಪ್ರಸಾದವು ಆ ದಿವಸ ಇರ್ತದೆ. ಹೀಗಾಗಿ ಇಂಥ ಒಳ್ಳೆಯ ಜ್ಞಾನಿಗಳು ನಮ್ಮನ್ನು ಬಂದು ಉದ್ದೇಶಿಸಿ ಹಲವಾರು ವಿಷಯಗಳನ್ನು, ಹೊಸ ವಿಚಾರಗಳನ್ನು ಹೇಳಲಿದ್ದಾರೆ. ಮತ್ತು ಅವರ ಭಾಷಣ ವಿಶೇಷತೆ ಅಂದರೆ ನಗನಗತಾನೇ ಒಳ್ಳೊಳ್ಳೆ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಯಾರಿಗೂ ಬೇಸರ ಆಗಲಾರ್ದಂಥ ಒಂದು ಉತ್ತಮವಾದಂಥ ವಾಗ್ಮಿಗಳಾಗಿದ್ದಾರೆ. ಕಾರಣ ಬೀದರ್ ಜನತೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಈ ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಯಶಸ್ಸು ಕೊಡಬೇಕಂತ ಹೇಳ್ಕೊಂಡು ಈ ಮೂಲಕ ಕೇಳಿಕೊಳ್ಳುತ್ತೇನೆ. कि पूज्य अमोघ लीला दास या अमोघ लीला प्रभु एक प्रकार से पूरे भारतवर्ष में ही नहीं, विश्व भर में वो युवाओं के एक आदर्श है, यूथ आइकॉन हम कह सकते हैं उनको. और इतना ही नहीं, वो बहुत ही बड़े हरे कृष्णा प्रीचर है और हरे कृष्णा और गौड़ीय संप्रदाय के प्रचारक रहे हैं. भारतवर्ष में भी करते हैं और विश्व के अन्य स्थानों पे भी करते हैं. और सुप्रसिद्ध यूट्यूब प्रीचर भी हैं. यूट्यूब पे आप उनके कई सारे वीडियो, ऐसे हजारों वीडियो हैं जो आप देख सकते हैं. सिर्फ गीता भागवती नहीं, वो सनातन धर्म के ऊपर भी उनका बहुत बड़ा पकड़ है. और जो भी समस्याएं देश में हो या सनातन धर्म से संबंधित हो, उन सभी विषयों पर वो बोलते हैं. और हाल ही में आपने कई टीवी चैनलों पे भी आपने उनको देखा होगा कि जो भी सनातन धर्म या हिंदू धर्म से संबंधित जो भी कार्यक्रम होते हैं वो उसमें भाग लेते हैं. भाग लेकर वे हम सबको मार्गदर्शन करते हैं. हाल ही के युद्ध के परिस्थिति में भी उन्होंने बहुत अच्छा एक वीडियो रिलीज किया है, तो आप YouTube पर देख सकते हैं. तो किस प्रकार शास्त्रोक्त रूप से क्यों हमें हमारे जो शत्रु है कैसे उसको दंड देना चाहिए, शास्त्रों में कैसा उसका वर्णन है. बहुत सुंदर ढंग से YouTube पर उनका एक वीडियो है,
आप देख सकते हो। तो इसलिए ये हमारे खास करके हमारे बहुत सौभाग्य की बात है कि इतने व्यस्त रहते हुए भी वो बीदर आने के लिए तैयार हुए हैं। तो पिछले हम 2-3 महीने से उनको फॉलो कर रहे थे। तुरंत में हमको ये आने वाले 18 तारीख और 19 तारीख का उनका समय मिला है, रविवार का दिन और सोमवार का दिन है। ಅಮೋಘಲೀಲ್ ಪ್ರಭುಜಿಯವರು 18 ಮತ್ತು 19ನೇ ತಾರೀಕಿಗೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಹಿ ಈಸ್ ಅ ಇಂಟರ್ನ್ಯಾಷನಲ್ ಯೂತ್ ಐಕಾನ್, ಇಸ್ಕಾನ್ನ ಪ್ರತ್ಯೇಕ ವ್ಯಕ್ತಿಗಳು ಇವರು. ಹಾಂ, ಪಾಂಪ್ಲೆಟ್ ಇದೆ. ಹಿ ಈಸ್ ಎ ವೆರಿ ಯೂತ್ ಐಕಾನ್ ಅನ್ಬೋದು. ಮತ್ತು ನೆಟ್ನಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಈಸ್ ಎ ಯೂಟ್ಯೂಬರ್, ಫೇಸ್ಬುಕ್ನಲ್ಲಿ ಭಾಳಷ್ಟು ಫಾಲೋವರ್ಸ್, ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಫಾಲೋವರ್ಸ್, ದೇಶ ಮತ್ತು ವಿದೇಶ ಬಿಟ್ಟು ಇವ್ರು ಫಾಲೋವರ್ಸ್ ಇದ್ದಾರೆ. ತಾವು ಎಲ್ಲ ಏನು ಇಸ್ಕಾನ್ಗೆ ಸಂಬಂಧಪಟ್ಟಂಥ ಭಾಳಷ್ಟು ಬ್ರಹ್ಮಚಾರಿಗಳ ವಿಡಿಯೋಗಳು ತಾವು ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಿರ್ಬೋದು. ಅದರಲ್ಲಿ ಅಗ್ರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪ್ರಭುಜಿಯವರು. ಇವರು 2 ದಿನ ಕಾರ್ಯಕ್ರಮ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ ದಿನಾಂಕ 18ನೇ ತಾರೀಕಿಗೆ 12 ಗಂಟೆಗೆ ಶಾಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಈ ಬೈಕ್ ರ್ಯಾಲಿಯಲ್ಲಿ ಸಹಸ್ರಾರು ಯುವಕರು ಮತ್ತು ಯುವತಿಯರು ಕೂಡ ಸೇರ್ತಾ ಇದ್ದಾರೆ. ಶಾಪುರ್ ಗೇಟ್ದಿಂದ ಬಸವ ಸರ್ಕಲ್ ಮಾರ್ಗದಿಂದ, ಅಂಬೇಡ್ಕರ್ ಸರ್ಕಲ್ ಮಾರ್ಗದಿಂದ, ಚಿಕ್ಕಪೇಟ್ ಮಾರ್ಗದಿಂದ ನಮ್ಮ ಮೂಲತಃ ಜಗನ್ನಾಥ ಟೆಂಪಲ್ಗೆ ಸೇರ್ತೀವಿ. ತದಾದ ನಂತರ ಸಾಯಂಕಾಲ 6:30ಗೆ ಸಾರ್ವಜನಿಕವಾಗಿ ಕಥಾ ಕಾರ್ಯಕ್ರಮ, ಭಾಗವತಂ ಕ್ಲಾಸ್ ಆಗ್ತದೆ ಸಾರ್ವಜನಿಕ. ಆ ಸಾಯಂಕಾಲ 6:30ಗೆ ಬೀದರ್ ನಗರದ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿ ಕೊಳ್ಳೆ ಜನ ಕೂಡ ಬರ್ತಾಯಿದ್ದಾರೆ. ಪಕ್ಕದ ಜೈರಾಬಾದ್, ಗುಲ್ಬರ್ಲಿಂದ ಇಸ್ಕಾನ್ ಭಕ್ತರು ಕೂಡ ಬರ್ತಾಯಿದ್ದಾರೆ. ಇವರು ಯಾಕಂದರೆ ಇವರು ಬೀದರ್ ಬಂದಿದ್ದೇ ಬರ್ತಕ್ಕಂಥದ್ದೇ ನಮ್ಮೆಲ್ಲರ ಪುಣ್ಯ ಮತ್ತು ನಮ್ಮನ್ನೆಲ್ಲರ ಸೌಭಾಗ್ಯ. ಬಹಳ ಇವರಿಗೆ ರಿಕ್ವೆಸ್ಟ್ ಮಾಡಿದ ನಂತರ ಇವರು ಸಮಯ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಕಥಾ ಕೇಳೋಕ್ಕೆ ಜೈರಾಬಾದ್, ಈ ಒಂದು ಸಂಗಾರೆಡ್ಡಿ ಮತ್ತು ಲಾತೂರ್ ಮತ್ತು ಗುಲ್ಬರ್ಗ ಕಡೆಯಿಂದ ಭಕ್ತರು ಬರ್ತಾಯಿದ್ದಾರೆ. ಆದ ಕಾರಣ ಬೀದರ್ನ ಎಲ್ಲ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದಂದರೆ ಆ ಸಮಯಕ್ಕೆ ತಾವು ಬಂದು ಕಥಾ ಕೀರ್ತನ ಮುಖಾಂತರ ತಾವು ಪುನೀತರಾಗಬೇಕನ್ನಂಥ ಒಂದು ವಿನಂತಿ. ಮಂಗಳೂರಿನಲ್ಲಿ ಇತ್ತೀಚೆಗೆ ಭೀಕರವಾಗಿ ಹತ್ಯೆಗೀಡಾದ ಹಿಂದೂ ಯುವ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಇಲ್ಲಿಯ ಹಿಂದೂಪರ ಸಂಘಟನೆ ಮುಖಂಡ ವಿ ಶೆಟ್ಟಿ ಖ್ಯಾಮ ಅವರು ಸಾಂತ್ವನ ಹೇಳಲು 1 ಲಕ್ಷ ರೂಪಾಯಿ ವೈಯಕ್ತಿಕ ನೆರವು ನೀಡಿದ್ದಾರೆ. ಮಂಗಳೂರು ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಧ್ವ ಗ್ರಾಮದಲ್ಲಿರುವ ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ನೀಡಿದ ವಿ ಶೆಟ್ಟಿ ಖ್ಯಾಮ ಅವರು ತಂದೆ ಮೋಹನ್ ಶೆಟ್ಟಿ, ತಾಯಿ ಸುಲೋಚನಾ ಶೆಟ್ಟಿ ಹಾಗೂ ಸಹೋದರ ಸುಹಾನ್ ಶೆಟ್ಟಿ ಅವರಿಗೆ ಸಾಂತ್ವನ ಹೇಳಿದ್ದರು. ಇಡೀ ಹಿಂದೂ ಸಮಾಜ ನಿಮ್ಮ ಪರಿವಾರದ ಜೊತೆಗಿದೆ, ಯಾವುದಕ್ಕೂ ಎದೆಗುಂದಬಾರದು ಎಂದು ಧೈರ್ಯ ತುಂಬಿದ್ದರು. ಸುಹಾಸ್ ಶೆಟ್ಟಿ ತೀರಾ ಬಡ ಕುಟುಂಬದಿಂದ ಬಂದವರು. ಆದರೆ ಸಂಘದ ನೆಲೆಗಟ್ಟಿನಲ್ಲಿ ಬೆಳೆದು ಹಿಂದುತ್ವ ಹಾಗೂ ರಾಷ್ಟ್ರಪರ ಕೆಲಸ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಿದ್ದರು. ಕೆಲವು ಮತಾಂಧ ಶಕ್ತಿಗಳು ಇವರ ಪ್ರಕಾರ ಹಿಂದುತ್ವವಾದ ಸಹಿಸದೆ ಹತ್ಯೆ ಮಾಡಿರುವುದು ಖಂಡನೀಯ. ಕರಾವಳಿ ಭಾಗದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ನಂತಹ ಮಾರಕ ಬೆಳವಣಿಗೆ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿ. ಈ ವಿಷಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹಿಂದೂ ಸಮಾಜ ಅತ್ಯಂತ ಸಹಿಷ್ಣುತೆ ಹೊಂದಿರುವ ಸಮಾಜ. ಆದರೆ ಈ ಸಮಾಜದ ಮೇಲೆ ನಿರಂತರ ಅನ್ಯಾಯ, ದಬ್ಬಾಳಿಕೆ ನಡೆಯುತ್ತಿರುವುದು ದುರದೃಷ್ಟಕರ ಸಂಗತಿ. ಇನ್ನಾದರೂ ಸಮಾಜ ಸಂಘಟಿತರಾಗುವ ಅಗತ್ಯವಿದೆ. ಸುಹಾಸ್ ಶೆಟ್ಟಿ ಪರಿವಾರಕ್ಕೆ ಹಿಂದೂ ಸಮಾಜ ಇದುವರೆಗೆ ಸುಮಾರು 72 ಲಕ್ಷಕ್ಕೂ ಹೆಚ್ಚು ಧನ ಸಹಾಯ ಮಾಡಿ ನೆರವಿಗೆ ಬಂದಿದೆ. ಸಮಾಜದ ದಾನಿಗಳು ಈ ಕುಟುಂಬಕ್ಕೆ ಇನ್ನಷ್ಟು ನೆರವು ನೀಡಿ ಆರ್ಥಿಕ ಶಕ್ತಿ ತುಂಬಬೇಕು. ಭಯದಲ್ಲಿ ಕಾಲ ಕಳೆಯುತ್ತಿರುವ ಈ ಪರಿವಾರಕ್ಕೆ ಸರ್ಕಾರ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಖ್ಯಾಮ್ ಅವರು ಒತ್ತಾಯಿಸಿದ್ದಾರೆ. ಹಿರಿಯ ಪತ್ರಕರ್ತರಾದ ಮೌಲಾನಾ ಸಾಬ್ ಅವರಿಗೆ ಇತ್ತೀಚೆಗೆ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೋಡು ಮಾಡಿರುವ ಡಾಕ್ಟರ್ ಕೊಳ್ಳೂರು ಕನ್ಯಾನ ಸದಾಶಿವ ಶೆಟ್ಟಿ ದತ್ತಿ ನಿಧಿ ಪ್ರಶಸ್ತಿಗೆ ಭಾಜನರಾಗಿದ್ದು, ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಇವರಿಗೆ ಸಂದ ಈ ಗೌರವ ಇಡೀ ಬೀದರ್ ಜಿಲ್ಲೆ ಕೀರ್ತಿ ತರುವಂತಾಗಿದೆ ಎಂದು ಸಾಹಿತ್ಯ
ರತ್ನ ಅಣ್ಣಭಾವು ಸಾಠೆ ಟ್ರಸ್ಟ್ ಹಾಗೂ ಚಂದ್ರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭಿನಂದಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಹಾಜಿಪಾಷಾ ಅವರು ಸುಮಾರು 30 ವರ್ಷಗಳಿಂದ ಕನ್ನಡ ಮತ್ತು ಹಿಂದಿ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ಪಡೆದ ಬೀದರ್ನ ಗೋಪಿಚಂದ್ ತಾಂದಳೆ ಅವರಿಗೂ ಕೂಡ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಣ್ಣಭಾವು ಸಾಠೆ ಟ್ರಸ್ಟ್ ಅಧ್ಯಕ್ಷರಾದ MS ಮನೋಹರ್, ಚಂದ್ರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಹಾಗೂ KB ನೌಕರರ ಸಂಘದ ಮುಖಂಡರು ಮತ್ತು ಕಲ್ಯಾಣ ಕರ್ನಾಟಕದ 371J ರಾಜ್ಯ ಸಂಚಾಲಕರಾದ ಸುಮಂತ್ ಕಟ್ಟಿಮನಿ, SC ನೌಕರರ ಸಂಘದ ರಾಜ್ಯ CEC ಸದಸ್ಯರಾದ ವಿಜಯಕುಮಾರ್ ಡುಮ್ಮೆ ಹಾಗೂ KB ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪುಂಡಲಿಕ್ ಗೋಖಲೆ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಿಚ್ಚಪ್ಪ ಆಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.